ಫ್ರೆಂಡ್ಸ್, ಇನ್ನು PGCET MBA ಅಥವಾ MCAಗೆ ಯಾವುದೇ ಥರ ರಿಸಲ್ಟ್ ಬಂದಿಲ್ಲ. ಸೊ ರಿಸಲ್ಟ್ ಬಂದಾದಮೇಲೆ ನಾನು ಅಪ್ಡೇಟ್ ಮಾಡಿಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ರಿಸಲ್ಟ್ ಬಂದಾದಮೇಲೆ ಯಾವ್ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ಕಂಪ್ಲೀಟ್ ಪ್ರೋಸೆಸ್ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಯಾರು ಇನ್ನೂ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗೋಸ್ಕರ. ಆ್ಯಂಡ್ ರಿಸಲ್ಟ್ ಬಂದಿದ ತಕ್ಷಣ ಸಹ ನಾನು ವೀಡಿಯೋಸ್ ಹಾಕ್ತೀನಿ ಯಾವ್ಯಾವ ಥರ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಸೊ ಇಲ್ಲಿ ನಾನು ಕಂಪ್ಲೀಟಾಗಿ ರಿಸಲ್ಟ್ ಬಂದಮೇಲೆ ಯಾವ್ಯಾವ ಥರ ಪ್ರೋಸೆಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ರಿಸಲ್ಟ್ ಡಿಕ್ಲೈರ್ಡ್ ಆದಾದಮೇಲೆ ನಿಮ್ಮ ರ್ಯಾಂಕ್ ಕನ್ಫರ್ಮ್ ಆಗುತ್ತೆ. ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, 1000 ರ್ಯಾಂಕಾ 2000 ರ್ಯಾಂಕಾ ಅಂತ ನಿಮ್ಮದು ರ್ಯಾಂಕ್ ಕನ್ಫರ್ಮ್ ಆಗುತ್ತೆ. ಸೊ ಕನ್ಫರ್ಮ್ ಆಗಿದ ತಕ್ಷಣವೇ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಯೂಶ್ವಲಿ ನಿಮ್ಮ 6th ಸೆಮ್ ರಿಸಲ್ಟ್ ಬಂದಿದ್ರೆ ನಿಮ್ಮದೆಲ್ಲ ಎಲ್ಲ ಸೆಮ್ ರಿಸಲ್ಟ್ ಬಂದಿದ್ರೆ ಸೊ ಆವಾಗ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ KA ವೆಬ್ಸೈಟ್ಗೆ. ನಿಮ್ಮದು ಒಂದು ಪ್ರಾವಿಷನ್ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂತ ಅಂದರೆ ನಿಮ್ಮ ಕಾಲೇಜಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಅಂದರೆ ನೀವು ನಿಮ್ಮ 6th ಸೆಮ್ ಮಾರ್ಕ್ಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಯಾರಿಗೂ ಯಾವ ಯೂನಿವರ್ಸಿಟಿಗೂ ಅಷ್ಟೊಂದು ರಿಸಲ್ಟ್ ಬಂದಿಲ್ಲ. ಆ್ಯಂಡ್ ಯಾವ ಯೂನಿವರ್ಸಿಟಿಯವ್ರಿಗೂ ಸಹ ಗೌರ್ಮೆಂಟ್ ಯೂನಿವರ್ಸಿಟಿಯವ್ರಿಗೂ ಸಹ ಇನ್ನೂ ಗ್ರ್ಯಾಜುಯೇಷನ್ ಮಾಡಿಲ್ಲ, ಪ್ರೊವಿಷನಲ್ ರಿಸಲ್ಟ್ ಡಿಗ್ರಿ ಸರ್ಟಿಫಿಕೇಟ್ ಇನ್ನೂ ಕೊಟ್ಟಿಲ್ಲ. ಸೊ ಟೆನ್ಷನ್ ಆಗಬೇಡಿ, ಇದೆಲ್ಲ ರಿಸಲ್ಟ್ ಬಂದಮೇಲಾಗುತ್ತೆ. ಆ್ಯಂಡ್ PGCET ಅವರು ಅಷ್ಟೇ. ಸೊ ಎಲ್ಲ ಯೂನಿವರ್ಸಿಟೀಸು ರಿಸಲ್ಟ್ ಕೊಟ್ಟಾದಮೇಲೆ ನಿಮಗೆ 6th ಸೆಮ್ಮು ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಯಾರೂ ಟೆನ್ಷನ್ ಆಗಬೇಡಿ, ಅಷ್ಟರಲ್ಲಿ ನಿಮ್ಮ ಕಾಲೇಜ್ ಅವರೇ ನಿಮಗೆ ರಿಸಲ್ಟ್ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಓಕೆನಾ? ಇದೆಲ್ಲ ಅಪ್ಲೋಡ್ ಮಾಡಾದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಆನ್ಲೈನಲ್ಲೇ. ಅಂದರೆ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆಯೋ ಅಲ್ವೋ ಅಂತ ಆನ್ಲೈನಲ್ಲೇ ವೆರಿಫೈಡ್ ಮಾಡ್ತಾರೆ. ಸೊ ವೆರಿಫೈ ಮಾಡಾದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ ಒಂದು ನಂಬರ್ ಜೊತೆಗೆ. ಆ ನಂಬರ್ನ ಯಾರ ಹತ್ರನೂ ಸಹ ಶೇರ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆನಾ? ಸೊ ಅದಾದಮೇಲೆ ಅದು ನಂಬರು ಎಲ್ಲ ಬಂದಾದಮೇಲೆ ಸೊ PGCET ಆಲ್ ಟಿಕೆಟ್ನ ಯಾರೂ ಎಲ್ಲೂ ಬಿಸಾಕಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಸೊ ಆಪ್ಷನ್ ಎಂಟ್ರಿ ನಿಮ್ಮ PGCET ಆಲ್ ಟಿಕೆಟಲ್ಲಿ ಒಂದು ಸ್ಕ್ಯಾನರ್, ಒಂದು QR ಕೋಡ್ ಥರ ಇರುತ್ತಲ್ವಾ. ಸೊ ಆ QR ಕೋಡ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲ ಅಂತ ಅಂದರೆ ನಿಮ್ಮ PGCET ರಿಜಿಸ್ಟರ್ ನಂಬರ್ನ, ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು, ಯೂಶ್ವಲಿ ನಮ್ಗೆ ಆ ಥರ ಇತ್ತು 2 years ಬ್ಯಾಕು. QR ಕೋಡ್ ಇಲ್ಲ ಅಂತಂದರೆ PGCET ರಿಜಿಸ್ಟರ್ ನಂಬರ್ ಮತ್ತು ನಮ್ಮದು ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಅದು ಹಾಕಾದ್ಮೇಲೆ ಅದು ಆಪ್ಷನ್ ಎಂಟ್ರಿ ಓಪನ್ ಆಗ್ತಿತ್ತು 2 years ಬ್ಯಾಕು. ಈ ಇಯರ್ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಓಪನ್ ಆದಮೇಲೆ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ರ್ಯಾಂಕ್ ಥರ, ನಿಮ್ಮ ರ್ಯಾಂಕ್ ಪ್ರಕಾರ ನಿಮ್ಗೆ ಯಾವ್ಯಾವ ಕಾಲೇಜಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕಾಲೇಜಸ್ ಎಲ್ಲ ಹಾಕಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಈ ಆಪ್ಷನ್ ಎಂಟ್ರಿ ಮಾಡಾದಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಈ ಮಾಕ್ ಅಲಾಟ್ಮೆಂಟಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಕಾಲೇಜ್ ಹಾಕಿರ್ತೀರ, ನಿಮ್ಮ ರ್ಯಾಂಕ್ 2000 ಇರುತ್ತೆ. MS ರಾಮಯ್ಯ, PS, BMS ಈ ಥರ ಒಂದು 10 ಕಾಲೇಜ್ ಹಾಕಿರ್ತೀರ. ನಿಮ್ಗೇನಾಗುತ್ತೆ, BMS ಕಾಲೇಜ್ ಸಿಕ್ಬಿಡುತ್ತೆ. ಬಟ್ ನೀವು ಅದನ್ನು ಬೈ ಮಿಸ್ಸಾಗಿ ಹಾಕಿರ್ತೀರ, ನಿಮ್ಗೆ ಆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಸೊ ಈ ಮಾಕ್ ಅಲಾಟ್ಮೆಂಟಲ್ಲಿ ಲೈಕ್ ನಿಮ್ಮ ರ್ಯಾಂಕ್ಗೆ BMS ಅಂತ ತೋರಿಸಿರುತ್ತೆ. ಬಟ್ ನೀವು ಅದನ್ನು ಮಾಡಿಫೈ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ BMS ನೀವು ಸೆಕೆಂಡ್ ಪ್ಲೇಸಲ್ಲಿ ಇರೋದಕ್ಕೆ ಅದು ಆಗಿರ್ಬೋದು. ಸೊ ಅದನ್ನು ನೀವು ಲಾಸ್ಟ್ ಪ್ಲೇಸಿಗೆ ಹಾಕೋದಾಗಿರ್ಬೋದು, ಅಥವಾ ಬೈ ಮಿಸ್ಸಾಗಿ ಹಾಕ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡೋದಾಗಿರ್ಬೋದು, ಇನ್ನು ಎಕ್ಸ್ಟ್ರಾ ಕಾಲೇಜಸ್ ಆ್ಯಡ್ ಮಾಡೋದಾಗಿರ್ಬೋದು. ಇದೆಲ್ಲ ನೀವು ಮಾಕ್ ಅಲಾಟ್ಮೆಂಟಲ್ಲೇ ಮಾಡ್ಕೊಬೇಕು. ಓಕೆನಾ? ಅದಾದಮೇಲೆ ನಿಮ್ಗೆ ಯಾವುದೇ ಥರ ಕಾಲೇಜಸ್ಸು ಆ್ಯಡ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಇರೋದಿಲ್ಲ, ಬಟ್ ಡಿಲೀಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಓಕೆ? ಸೊ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಆಪ್ಷನ್ನ ಮಾಡಿಫೈ ಮಾಡ್ಕೊಬೋದು. ಸೊ ಇದೆಲ್ಲ ಆದಾದಮೇಲೆ ರಿಯಲ್ ಆಗಿ ನಿಮಗೆ ರೌಂಡ್ 1 ಅಲಾಟ್ಮೆಂಟ್ ಆಗುತ್ತೆ ಕಾಲೇಜಸ್ಗೆ. ಸೊ ಈ ರೌಂಡ್ 1 ಅಲಾಟ್ಮೆಂಟ್ ಆದಾಗ ಏನಾಗುತ್ತೆ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು 5 ಕಾಲೇಜ್ ಹಾಕಿದ್ದೀರಾ, ನಿಮ್ಗೆ MS ರಾಮಯ್ಯಗೆ ಹೋಗಬೇಕು ಅಂತ ಇಷ್ಟ ಇರುತ್ತೆ. ರೌಂಡ್ 1ಅಲ್ಲೇ ನಿಮ್ಗೆ MS ರಾಮಯ್ಯ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು. ಚಾಯ್ಸ್ ಎಂಟ್ರಿ ಅಂತಂದರೆ, ಚಾಯ್ಸ್ ಎಂಟ್ರಿಲಿ ಎಕ್ಸಾಂಪಲ್ ಚಾಯ್ಸ್ 1 2 3 4 ಅಂತ ಇರುತ್ತೆ.
ಚಾಯ್ಸ್ 1 ಅಂತ ಅಂದರೆ ನಾನು ಎಮ್ ಎಸ್ ರಾಮಯ್ಯ ಎಕ್ಸೆಪ್ಟ್ ಮಾಡಿದ್ದೆ, ಎಮ್ ಎಸ್ ರಾಮಯ್ಯನೇ ಸಿಕ್ತು, ನಾನು ಇದೇ ಕಾಲೇಜಸ್ಗೆ ಹೋಗ್ತೀನಿ, ನಾನು ನೆಕ್ಸ್ಟು ಯಾವ ಸೆಕೆಂಡ್ ರೌಂಡು ಟ್ರೈ ಮಾಡಲ್ಲ ಅಂತ. ಚಾಯ್ಸ್ 2 ಅಂತ ಅಂದರೆ ಎಕ್ಸಾಂಪಲ್, ಒಂದು 5 ಕಾಲೇಜ್ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ, ಎಮ್ ಎಸ್ ರಾಮಯ್ಯ ಅದಾದಮೇಲೆ ಪಿ ಎಸ್ ಅಂತ ಹಾಕಿರ್ತೀರ, ನಿಮಗೆ ಪಿ ಎಸ್ ಸಿಕ್ಬಿಟ್ಟಿರುತ್ತೆ. ನೀವೇನು ಮಾಡ್ತೀರಾ, ಓಕೆ ನಂಗೆ ಪಿ ಎಸ್ ಸಿಕ್ಕಿದೆ, ಐ ವಿಲ್ ಗೋ, ಬಟ್ ನನಗೆ ಎಮ್ ಎಸ್ ರಾಮಯ್ಯ ಸಿಗಬೇಕು, ಆ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇದೆ, ಐ ವಿಲ್ ಗೋ ಫಾರ್ ರೌಂಡ್ 2 ಅಂತ ಅಂದ್ಬಿಟ್ಟು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 3 ಅಂತ ಅಂದರೆ ಏನು ಮಾಡಿರ್ತೀರಾ, ನೀವು ಬೈ ಮಿಸ್ಸಾಗಿ ಮಧ್ಯದಲ್ಲಿ ಯಾವುದೋ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಹಾಕ್ಬಿಟ್ಟಿರ್ತೀರ, ಬೈ ಮಿಸ್ಸಾಗಿ ಹಾಕಿರ್ತೀರ, ನಿಮ್ಮ ಹಣೆ ಬರೋಕ್ಕೆ ಅದೇ ಕಾಲೇಜ್ ಸಿಕ್ಬಿಡುತ್ತೆ. ಸೊ ಆವಾಗ ಇಲ್ಲ ಏನೇ ಆದ್ರೂ ಸಹ ನಾನು ಆ ಕಾಲೇಜ್ಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ರೆ, ಪ್ರೆಸಿಡೆನ್ಸಿ ಕಾಲೇಜ್ ಇಸ್ ಆಲ್ಸೋ ಗುಡ್, ಬಟ್ ನಾನು ಎಕ್ಸಾಂಪಲ್ ತೊಗೊತಿರ್ತೀನಿ ಅಷ್ಟೇ. ಇಲ್ಲ ನಾನು ಏನೇ ಆದರೂ ಆ ಕಾಲೇಜ್ಗೆ ಹೋಗಲ್ಲ, ನಾನು ಬೇರೆ ಕಾಲೇಜ್ಗೆ ಹೋಗ್ತೀನಿ, ಆ ಕಾಲೇಜ್ ನಮ್ಮ ಮನೆಯಿಂದ ದೂರ ಇದೆ, ನನ್ನ ಕೈಲಿ ಹೋಗೋಕ್ಕಾಗಲ್ಲ, ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಬಟ್ ಏನೋ ಒಂದು ನಿಮ್ಮ ಪರ್ಸ್ನಲ್ ಇಶ್ಯೂಸಿಂದ ಆ ಕಾಲೇಜ್ ಹೋಗೋಕ್ಕಾಗಲ್ಲ ಅಥವಾ ಆ ಕಾಲೇಜ್ ಬೇಡ ಅಂತ ಅಂದರೆ ಚಾಯ್ಸ್ 3 ತೊಗೋತೀರಾ. ಚಾಯ್ಸ್ 3 ಏನು ಅಂತ ಅಂದರೆ, ನೀವು ಆ ಕಾಲೇಜ್ನ ಬೇಡ ಅಂತ ಕನ್ಸಿಡರ್ ಮಾಡಿದ್ದೀರಾ, ಆ ಕಾಲೇಜು ಡಿಲೀಟ್ ಆಗೋಗಿರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿಯಿಂದ. ಚಾಯ್ಸ್ 4 ಅಂತ ಅಂದರೆ, ನನಗೆ ಪಿ ಜಿ ಸಿ ಇ ಟಿಯಿಂದ ನನ್ನ ರ್ಯಾಂಕ್ ಕಮ್ಮಿ ಬಂದಿದೆ, ಸೊ ನಂಗೆ ಪಿ ಜಿ ಸಿ ಇ ಟಿಯಿಂದ ನಂಗೆ ಬೇಕಾಗಿರೋ ಕಾಲೇಜ್ ಸಿಗೋದಿಲ್ಲ, ಸೊ ನಾನು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಚಾಯ್ಸ್ 4 ತಗೊಳ್ಳೋದು. ಯಾವುದೇ ಥರ ಇನ್ನು ಪಿ ಜಿ ಸಿ ಇ ಟಿಗೆ ನಾನು ಭಾಗವಹಿಸಲ್ಲ ಅಂತ ಅಂದರೆ ಚಾಯ್ಸ್ 4ನ ತೊಗೊಬೇಕು, ಓಕೆನಾ. ಎಕ್ಸಾಂಪಲ್, ನೀವು ರೌಂಡ್ 1ಅಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಆವಾಗ ಅವ್ರಿಗೆ ಫೀಸ್ ಪೇ ಮಾಡಬೇಕು. ನಮಗೆ 2 years ಬ್ಯಾಕ್ 68,000 ಇತ್ತು, ಇವಾಗ ಎಷ್ಟು ಮಾಡಿದಾರೋ ಗೊತ್ತಿಲ್ವಾ, 68,000 ಪೇ ಮಾಡಿ ಬುಕ್ ಮಾಡ್ಕೊಬೇಕು. ಅದಾದಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ, ಅಂದರೆ ನೀವು ಚಾಯ್ಸ್ 1 ಅಂದರೆ ಚಾಯ್ಸ್ ಎಂಟ್ರಿ 1 ತೊಗೊಂಡಿದ್ದೀರಾ ಅಂತ ಅಂದರೆ ಫೀಸ್ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಅದಾದಮೇಲೆ ನೀವು ಏನೇನು ಡಾಕ್ಯುಮೆಂಟ್ ಹಾಕಿರ್ತೀರಲ್ವ ಪಿ ಜಿ ಸಿ ಇ ಟಿಗೆ, ನಿಮ್ಮ ಆಧಾರ್ ಕಾರ್ಡು ಅಥವಾ ನಿಮ್ಮ ಫಸ್ಟಿಂದ 6th ಸೆಮ್ ತನಕ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಆಮೇಲೆ ಪಿ ಜಿ ಸಿ ಇ ಟಿ ಅಪ್ಲಿಕೇಶನ್ನು, ಮತ್ತು ಪಿ ಜಿ ಸಿ ಇ ಟಿ ಹಾಲ್ ಟಿಕೆಟು, ಅಡ್ಮಿಟ್ ಕಾರ್ಡ್ ಏನೇನೆಲ್ಲ ಅಪ್ಲೋಡ್ ಮಾಡಿರ್ತೀರ ಅಲ್ವಾ, ಅದೆಲ್ಲ ಜೆರಾಕ್ಸು ಮತ್ತು ಒರಿಜಿನಲ್ ಕಾಪೀಸ್ ಎಲ್ಲ ಎತ್ಕೊಂಡು ನೀವು ಕಾಲೇಜ್ ಹತ್ರ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಪಿ ಜಿ ಸಿ ಟಿಯಲ್ಲಿ ರ್ಯಾಂಕ್ ಬಂದಿದೆ, ನನ್ನ ಅಪ್ಲಿಕೇಶನ್ ನಂಬರು, ನನ್ನ ಅಪ್ಲಿಕೇಶನ್ ಐ ಡಿ ಇದು ಪಿ ಜಿ ಸಿ ಟಿಲಿ ರ್ಯಾಂಕ್ ಬಂದಿದೆ ಅಂತ ಅಂದ್ಬಿಟ್ಟು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ನೀವು ಅಡ್ಮಿಷನ್ ಮಾಡ್ಕೊಬೇಕಾಗಿರುತ್ತೆ, ಓಕೆನಾ. ಅಕಸ್ಮಾತ್ ನೀವೇನಾದ್ರು ಚಾಯ್ಸ್ 2 ತೊಗೊಂಡಿದ್ದೀರಾ ಅಂತ ಅಂದರೆ ನೀವು ಸಹ 68,000 ಕೆ ಇ ಅವ್ರಿಗೆ ಪೇ ಮಾಡಿ ಈ ಕಾಲೇಜ್ನ, ಫಾರ್ ಎಕ್ಸಾಂಪಲ್ ಪಿ ಎಸ್ ಕಾಲೇಜ್ ಬಂದಿದೆ ಅಂತಂದರೆ ಆ ಕಾಲೇಜ್ನ ನನ್ನ ಹತ್ರನೇ ಇಟ್ಕೊಂಡು ನಾನು ಮೇಲಿರೋ ಇನ್ನೂ ಚೆನ್ನಾಗಿರೋ ಕಾಲೇಜಿಗೆ ಟ್ರೈ ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ನನಗೆ ಸಿಕ್ಕಿದ್ರೂ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಈ ಕಾಲೇಜ್ನ ಇಟ್ಕೊಂಡು ನೀವು ಸೆಕೆಂಡ್ ರೌಂಡಿಗೆ ಟ್ರೈ ಮಾಡ್ತೀರಾ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಬಂದರೂ ನೀವು ಹೋಗಲೇಬೇಕು. ಫಾರ್ ಎಕ್ಸಾಂಪಲ್, ನೀವು ಪಿ ಎಸ್ ಕಾಲೇಜ್ ಬಂದಿರುತ್ತೆ ಫಸ್ಟ್ ರೌಂಡಲ್ಲಿ, ಬಟ್ ನೀವು ಎಮ್ ಎಸ್ ರಾಮಯ್ಯಕ್ಕೆ ಟ್ರೈ ಮಾಡ್ತಿರ್ತೀರ, ಬಟ್ ನಿಮ್ಗೆ ಪಿ ಎಸ್ ಹೋಗೋದಕ್ಕೂ ಇಷ್ಟ ಇರುತ್ತೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಕಾಲೇಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು, ಬಟ್ ನಿಮಗೇನೋ ಎಮ್ ಎಸ್ ರಾಮಯ್ಯ ಇಷ್ಟ ಇರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೌಂಡ್ 2ಗೆ ಟ್ರೈ ಮಾಡಿರ್ತೀರ. ರೌಂಡ್ 2ಅಲ್ಲಿ ಎಮ್ ಎಸ್ ರಾಮಯ್ಯ ಸಿಕ್ಕಿದ್ರೆ ನೀವು ಅಲ್ಲೇ ಹೋಗಿ ಅಡ್ಮಿಷನ್ ಆಗಬೇಕು, ಇಲ್ಲ ಅಂತಂದರೆ ಪಿ ಎಸ್ ಕಾಲೇಜ್ ಸಿಕ್ಕಿದ್ರೆ ಅಲ್ಲೇ ಹೋಗಿ ರಿಪೋರ್ಟ್ ಮಾಡಿಕೊಂಡು ಅಡ್ಮಿಷನ್ ಆಗಬೇಕಾಗಿರುತ್ತೆ. ಇನ್ನು ಯಾರ್ಯಾರು ಚಾಯ್ಸ್ 3 ಯಾರ್ಯಾರು ಚಾಯ್ಸ್ ಎಂಟ್ರಿ 3 ಸೆಲೆಕ್ಟ್ ಮಾಡಿರ್ತಾರೋ ಅವ್ರಿಗೆ ಯಾವ ಕಾಲೇಜ್ ಸಿಕ್ಕಿರುತ್ತೋ ಸೆಕೆಂಡ್ ರೌಂಡಲ್ಲಿ ಆ ಕಾಲೇಜ್ಗೆ ನೀವು ಹೋಗಬೇಕಾಗಿರುತ್ತೆ, ಓಕೆನಾ. ಸೊ ಇದಿಷ್ಟು ಪ್ರೋಸೆಸ್ ಇರುತ್ತೆ. ಸೊ ಫಸ್ಟ್ ಥರ ಯಾವ ಪ್ರೋಸೆಸ್ ಇರುತ್ತೋ ಸೊ ಅದೇ ಥರ ಸೆಕೆಂಡ್ ರೌಂಡಲ್ಲೂ ಇರುತ್ತೆ. ಬಟ್ ಸೆಕೆಂಡ್ ರೌಂಡಲ್ಲಿ ಏನು ಅಂತ ಅಂದರೆ, ಒಂದು ಸತಿ ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ರಿ, ಏನು ಮಾಕ್ ಅಲಾಟ್ಮೆಂಟಲ್ಲಿ ಚೇಂಜಸ್ ಇರುತ್ತೆ, ಮಾಡಿಫೈ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಅದಾದಮೇಲೆ ರೌಂಡ್ 1 ಬಂದಾದಮೇಲೆ ನಿಮ್ಗೆ ಯಾವುದೇ ಥರ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇರೋಲ್ಲ, ಬಟ್ ನಿಮಗೆ ಕಾಲೇಜು ಡಿಲೀಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಇದಿಷ್ಟು ಬೇಸಿಕ್ ತಿಳ್ಕೊಳ್ಳಿ. ಆ್ಯಂಡ್ ರಿಸಲ್ಟ್ ಬಂದಾದಮೇಲೆ ನಾನು ನೀಟಾಗಿ ಎಲ್ಲನೂ ಸಹ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ರಿಸಲ್ಟ್ ಬಂದಿದ ತಕ್ಷಣ ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.